ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನಾನು ಮಾತು ಮುಗಿಸ್ತೇನೆ. ದಯವಿಟ್ಟು ಅಣ್ಣ, ನಾವು ರಾಜಕೀಯದಲ್ಲಿ ಇದ್ದಂತವ್ರು ಇವತ್ತು ನಮ್ಮ ಗುರುಗಳು ಹೇಳ್ಬೋದು, ಅವ್ರಿಗೆ ರಿಸರ್ವೇಶನ್ ಕೊಡಬಾರ್ರಿ, ಇವ್ರಿಗೆ ರಿಸರ್ವೇಶನ್ ಕೊಡಬಾರ್ರಿ ಅಂತ ಗುರುಗಳು ಹೇಳ್ಬೋದು. ಯಾಕಂದ್ರೆ ಅವರು ಒಂದು ಗುರುಪೀಠದ ಅವರು ನಮ್ಮ ಗುರುಗಳಾಗಿರ್ತಾರೆ, ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಾರೆ. ಆದ್ರೆ ನಾವು ರಾಜಕೀಯಕ್ಕೆ ಸೀಮಿತ ಆದಂತವ್ರು ಅವ್ರಿಗೆ ಕೊಡಬೇಡ ಇವ್ರಿಗೆ ಕೊಡಬೇಡ ಅಂತ ಹೇಳಕ್ ಆಗಂಗಿಲ್ಲ. ಯಾರಿಗೆ ಅರ್ಹತೆ ಅವ್ರಿಗೆ ಕೊಡೋರಿಗೆ ಬೇಡ ಅಂತ ನೈತಿಕ ನಮ್ಗೆ ಹಕ್ಕಿಲ್ಲ. ಹಂಗೇನಾದ್ರು ನಾವು ಬೇಡ ಅಂದ್ರೆ ನಮಗ್ ಕೊಡೋದು ಎಸ್ ಟಿ ರಿಸರ್ವೇಶನ್ ಕೊಡಂತ ಸಂದರ್ಭದಲ್ಲಿ ಬೇರೆಯವ್ರು ಬೇಡ ಅಂದ್ರೆ ಕೊಡಕ್ ಆಗ್ತಿದಿಲ್ಲ. ಆದ್ರೆ ಇವತ್ತು ಏನಾಗ್ತಿದೆ, ನಾವು ರಿಸರ್ವೇಶನ್ ಎದಕ್ ಕೊಡ್ತಿದ್ದೇವೆ? ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಸಿಗಲಿ, ನಮ್ಮ ಮಕ್ಕಳು ಒಳ್ಳೆ ನೌಕರಿಗೆ ಬರಲಿ ಅಂತ ನಾವು ರಿಸರ್ವೇಶನ್ ಕೊಡ್ತಿದ್ದೇವೆ. ಆದ್ರೆ ಏನಾಗ್ತದೆ, ಈ ದಿನಗಳಲ್ಲಿ ಹೋದ್ಸರಿ ನಾವು ಒಂದು ತಪ್ಪು ಮಾಡಿದ್ದೇವೆ. ನಾನು ಗುರುಗಳಲ್ಲಿ ಓದ್ ಕಾರ್ಯಕ್ರಮದಲ್ಲಿ ಹೇಳಿದೆ, ಗುರುಗಳೇ ಹೋದ್ಸರಿ ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡಿದೆ, ಆದ್ರೆ ನಾನು ಕೆಲವೊಂದು ಜನ ವಿಲನ್ ಮಾಡಿಬಿಟ್ರು. ಯಾಕಂದ್ರೆ ಈಗ ನೋಡ್ರಿ, ಅವಾಗ ತಳವಾರ ಸಮಾಜದವರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಟ್ಟಿವಿ ಅಂತ ಎಷ್ಟು ಜಗಳ ಹಚ್ಬಿಟ್ಟಿವಿ, ಎಷ್ಟು ಜಗಳ ಹಚ್ಚಿದೀವಿ. ತಳವಾರ ಸಮಾಜದವ್ರು ಅಂತಂದ್ರೆ ತಳವಾರ ಅಂತಂದ್ರೆ ಅದು ಜಾತಿ ಅಲ್ಲ, ಅದು ಉದ್ಯೋಗ. ಒಂದು ಊರಾಗ ಪೊಲೀಸ್ ಗೌಡ, ಮಾಲಿಗೌಡ, ಕುಲಕರ್ಣಿ, ತಳವಾರ, ವಾಲಿಕಾರ ಅದು ಉದ್ಯೋಗ, ಜಾತಿ ಅಲ್ಲ. ಇವತ್ತು ಕಬ್ಲಿಗೇರ್ ಸಮಾಜದವರು, ಗಂಗಾಮತ ಸಮಾಜದವರು ಅವ್ರೇನ್ ರಿಸರ್ವೇಶನ್ ತಳವಾರಿಗೆ ಕೊಡ್ರ ಅಂತ ಕೇಳಿಲ್ಲ, ಎಷ್ಟಿಗೆ ಸಂಪೂರ್ಣ ಈಗ ಗಂಗಾಮತಸ್ಥರಿಗೆ ಕಬ್ಲಿಗೇರ್ ಸಮಾಜಕ್ಕೆ ಕೊಡಂತ ಕೇಳಿದ್ರು. ಆದ್ರೆ ನಾವೇನ್ ಮಾಡ್ಬಿಟ್ಟಿವಿ, ತಳವಾರಿಗೆ ಕೊಟ್ಟಿವಿ ಅಂತ ಹೇಳಿಬಿಟ್ಟಿವಿ. ಇಲ್ಲಿ ದೊರಿಗೋಳಿಗೆ ತಳವಾರಿಗೆ ಜಗಳ ಹಚ್ಬಿಟ್ಟಿವಿ. ಈಗ ಏನಾಗ್ಬಿಟ್ಟಿದೆ, ಮೊನ್ನೆ ಒಂದ್ ಕಡೆ ಕೇಳಿದಾಗ ಕುರುಬರು ಸಮಾಜಕ್ಕೆ ಎಷ್ಟಿ ಕೊಡ್ತೀವಿ, ಬೆಸ್ತ ಸಮಾಜಕ್ಕೆ ಎಷ್ಟಿ ಕೊಡ್ತೀವಿ, ಗೊಲ್ಲ ಸಮಾಜಕ್ಕೆ ಎಷ್ಟಿ ಕೊಡ್ತೀವಿ ಅಂತ ಬರ್ತದೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ವೇದಿಕೆ ಮೇಲೆ ಹೇಳಿದ್ರು, ಇಲ್ಲ ನಿಮ್ದು ಕಷ್ಟಂಗಿಲ್ಲ ಅಂತ ಹೇಳಿದ್ರು. ನಾನು ಕೊಟ್ಟಿಲ್ಲ, ಅದು ಬಸವರಾಜ ಬೊಮ್ಮಾಯಿ ಕೊಟ್ರ ಅಂದ್ರು. ಬೊಮ್ಮಾಯಿ ಒಂದು ವೇದಿಕೆ ಮೇಲೆ ಹೇಳಿದ, ಇದು ನಾನ್ ಕೊಟ್ಟಿಲ್ಲ, ಮೊದಲನೇವ್ರು ಕೊಟ್ರ. ಯಾರೇ ಕೊಡ್ರಪ್ಪ ಅನ್ನೋದವ್ರ, ನಿಮ್ಗೆ ಬೇಡ ಅನ್ನಂಗಿಲ್ಲ. ಇವತ್ತು ಕುರುಬ ಸಮಾಜದವರು ಎಷ್ಟಿದ್ದಾರೆ? 8% ಇದಾರೆ, 7% ಇದಾರೆ. ಈ 7%ಗೆ ಅವ್ರು 7% ಜೋಡಿಸಿ ಕೊಟ್ರೆ 14% ಬೇಡ ಅನ್ನಂಗಿಲ್ಲ. ಗೋಲ್ಡ್ ಸಮಾಜ 4% ಇದಾರೆ, ಈ 14ಕ್ಕೆ 4 ಸೇರಿಸ್ರಿ ಕೊಟ್ರೆ ಬೇಡ ಅನ್ನಂಗಿಲ್ಲ. ನಮ್ಮ ರಾಜಕೀಯ ಚಟಕ್ಕೆ, ನಮ್ಮ ಭಾಷಣ ಚಟಕ್ಕೆ ಎಲ್ಲೋ ಮೈಕ್ನಾಗ ಕೊಡ್ತೇವೆ ಅಂತ ಹೇಳಿ ಇಷ್ಟು ದಿನ ನಾವು ಕಬ್ಲಿಗರ ಸಮಾಜ ಜೊತೆ ಹೊಡೆದಾಡಕತ್ತಿದ್ರು ನಮ್ಮವರು. ಇವತ್ತು ಕುರುಬರು ಗೊಲ್ಲರ ಸಮಾಜ ಜೊತೆ ಹೊಡೆದಾಡಕತ್ತಾರೆ. ಯಾವಾಗ ನಮ್ಮ ಸಮಾಜಕ್ಕೆ ನಾವು ನ್ಯಾಯ ಕೊಡಂತ ಕೆಲಸ ಮಾಡಮ್ಮ, ಎಷ್ಟು ದಿನ ಹೊಡೆದಾಡಕ್ಕಿಚ್ಚಂತ ಕೆಲಸ ಮಾಡಮ್ಮ. ಅದಕ್ಕೋಸ್ಕರ ದಯವಿಟ್ಟು ನಿನ್ನ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ನೋಡ್ಬೇಕನ್ನ ಆಸೆ ನಮ್ಮೆಲ್ಲರಿಗಿದೆ. ನೀನ್ ಮಾತಾಡಂಗಿಲ್ಲ, ಬಟ್ ಏನ್ ಮಾಡ್ತಿದೆ ಅದು ಮಾತಾಡೋದು ಮಾಡ್ಕೊಂಡು ನಿಮ್ಮಿಂದ ನಮ್ಮಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು. ದಯವಿಟ್ಟು ಈ ರಿಸರ್ವೇಶನ್ ಬೂತ್ ಏನಿದೆ ಅದನ್ನ ಸರಿಪಡಿಸಂತ ಕೆಲಸ ಮಾಡ್ರಿ. ಯಾಕಂದ್ರೆ ಇವತ್ತು ನೀನೇನ್ ಹೇಳ್ತದೆ ಆ ಕೆಲಸ ನಮ್ಮ ಸಮಾಜಕ್ಕೆ ಹೇಳ್ತದೆ. 15 ಜನ ಶಾಸಕರು ನಮ್ಮವರು ನಿಮ್ ಪಕ್ಷದಲ್ಲೇ ಗೆದ್ದಿದ್ದಾರೆ, ಅದು ನಿನ್ನ ಮುಖಾಂತರ ಗೆದ್ದಿದ್ದಾರೆ. ಎಲ್ಲರೂ ನೀ ಹೇಳ್ದಂಗೆ ಕೇಳುತ್ತ ಒಂದು ಕೆಲಸವನ್ನು ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿ ಅವರು ನೀನು ಹೇಳಿದ್ರೆ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.